ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಅವರು ಮತ್ತೊಮ್ಮೆ ಸಮಾಜಮುಖಿ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ. ಈ ಹಿಂದೆ ಗೋದಾನ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ್ದ ಹರೀಶ್ ಕೆ ರೆಡ್ಡಿ ಅವರು ಇದೀಗ ಜೀವನದಲ್ಲಿ ನೊಂದಿದ್ದ ಬಡ ಯುವಕನಿಗೆ ಉಚಿತ ಆಟೋ ನೀಡಿ ನೆರವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮಂಜುನಾಥ್ ಎಂಬ ಯುವಕ ಆರ್ಥಿಕ ಸಂಕಷ್ಟದಿಂದ ಜೀವನ ನಡೆಸಲು ಪರದಾಡುತ್ತಿದ್ದ ಹಿನ್ನೆಲೆ ಅವರ ಜೀವನೋಪಾಯಕ್ಕೆ ನೆರವಾಗುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಟೋವನ್ನು ಉಚಿತವಾಗಿ ನೀಡಿ ನಗರದ ಶ್ರೀ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹರೀಶ್ ಕೆ ರೆಡ್ಡಿ ಅವರು ಆಟೋದ ಕೀಯನ್ನ ಮಂಜುನಾಥ್ಗೆ ಹಸ್ತಾಂತರಿಸಿ ಶುಭ ಹಾರೈಸಿದರು. ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಅವ್ರನ್ನ ಕೇಳಿದೆ ನಾನು ಈ ಹಿಂದೆ, ನೀನೇನು ಮಾಡ್ತಾ ಇದ್ದಪ್ಪ ಅಂದರೆ, ಅಣ್ಣ ನಾನು ಆಟೋ ಓಡಿಸ್ಕೊಂಡಿದ್ದೆ. ಮತ್ತು ಈಗ ಯಾಕೆ ಅಂದರೆ, ಇಲ್ಲಣ್ಣ ಏನೋ ಸ್ವಲ್ಪ ನಮ್ಮ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮಗುಗೆ ಆರೋಗ್ಯ ಸಮಸ್ಯೆ ಆಯಿತು, ಹಂಗಾಗಿ ಆಟೋವನ್ನು ನಾನು ಮಾರಿಬಿಟ್ನಣ್ಣ. ಆಟೋ ಮಾರಿದ್ರಿಂದ ಮತ್ತು ಅವ್ನ ದುಡಿಮೆಗೆ ಇನ್ನೇನಾದರೂ ಬೇಕಲ್ವಾ, ಮೊದಲಿಂದ ಯಾವ ವೃತ್ತಿ ಮಾಡ್ತಾಯಿದ್ದೆ ಅದೇ ವೃತ್ತಿ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು, ಮತ್ತೆ ನೀನು ಆಟೋ ತಗೊಟ್ರೆ ಓಡಿಸ್ಕೊತೀಯ ಅಂದರೆ ಹ್ಞೂ ಅಣ್ಣ ಖಂಡಿತವಾಗ್ಲಂದ್ರೆ ಅದೇ ರೀತಿ ನಾನು ಅವ್ರಿಗೆ ಇವತ್ತಿನ ದಿನ ಆಟೋವನ್ನು ಕೊಡಿಸೋಂಥ ಕೆಲಸ ಮಾಡಿದ್ದೀವಿ. ಗೋದಾನ ಮಾಡಿದ್ದೀವಿ. ಯಾರೇ ಬಡವರು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹ ಬಡವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದರೂ ಸಾವಾಗಲಿ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಯಾರೇ ಕಷ್ಟ ಅಂತ ಹಾಸ್ಪಿಟ್ಲು ಅಂತ ಬಂದವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಹಾಸ್ಪಿಟ್ಲಿಗೆ ಸಹಾಯ ಮಾಡಿದ್ದೀವಿ. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳು ಬಂದರೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯನ ಮಾಡೋವಂಥ ಕೆಲಸ ಮಾಡಿದ್ದೀವಿ. ಇನ್ನೇನು ನನ್ನ ಕೈಯಲ್ಲಿ ಆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಮಾಡ್ಲಿಕ್ಕೆ ಪ್ರೇರಣೆ ಇಲ್ಲ. ನಮ್ಮ ತಂದೆ ತಾಯಿ, ನಾನು ನಂಬಿರೋ ದೇವರು, ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ. ಇನ್ನು ಆಟೋ ಸ್ವೀಕರಿಸಿದ ಮಂಜುನಾಥ್, ಈ ನೆರವಿನಿಂದ ನಮ್ಮ ಕುಟುಂಬದ ಜೀವನ ನಿರ್ವಹಣೆಗೆ ಆಧಾರ ಸಿಕ್ಕಿದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ನೆರವಾಗುವಂತಹ ಇಂತಹ ಕಾರ್ಯಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದರು. ಆಟೋರ ಬಾಧೆ ಆಟೋರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು. ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ನು ಕಳಿಸಿ, ಅರುಣ್ ಅಂತ ನನ್ನ ಫ್ರೆಂಡನ್ನು ಕಳಿಸಿ, ಮಂಜು ಏನಾಗಿದೆ ಅಂತ ಕೇಳ್ರಿ ಅಂದ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡ್ರು. ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನೂ ಕೇಳಲಿಲ್ಲ. ಏನು ನಿನ್ನ ಸಮಸ್ಯೆ, ಯಾಕೆ ಮನೇಲಿದೆಯಾ, ಏನು ನಿನ್ನ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ ಈ ಥರ ಆಗಿದೆ ಅಂದೆ. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ನಾನು ಕೇಳಲಿಲ್ಲ. ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ ಇಬ್ಬರು ಹೆಣ್ಮಕ್ಳು ಇರೋದು ಸರ್. ನಾನು ತುಂಬ ದುಡ್ದು ಬಂದಿರೋನು. ಆದರೆ ನಾನು ಕೇಳಲಿಲ್ಲ ಹರೀಶಣ್ಣ ಹತ್ರ ಹೋಗ್ಬಿಟ್ಟು. ಹರೀಶಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ತು ಕೊಡಿಸ್ಬೇಕು ಅಂದರು. ಅಣ್ಣ ನಿಮ್ಗೆ ಯಾವತ್ತು ಬಂದರೆ ಅವತ್ತು ಕೊಡಿಸ್ರೋಣ ಅಂದರು. ಇವತ್ತು ತಾಯಿ ಆಶೀರ್ವಾದದಿಂದ ನಾನು ನಂಬಿರೋ ಅಣ್ಣಮ್ಮನಿಂದ ನನಗೆ ಆಟೋ ಬಂದಿದೆ, ಹರೀಶಣ್ಣನ ಮುಖಾಂತರ. ಅಷ್ಟೇ ಸರ್. ಅವ್ರಿಗೇನು ಹೇಳೋಕ್ಕಾಗುತ್ತೆ ಸರ್? ಇವಾಗ ನಾವು ಮುಂದೆ ಇದ್ದಾರೆ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಸರ್. ಜೀವನ ಪರ್ಯಂತವಾಗಿ ನನ್ನ ಫ್ಯಾಮಿಲಿ ಏನಿದೆ, ನಾವು 4 ಜನ ಇರೋದು, ನನ್ನ ಹೆಂಡತಿ, ನಾನು, 2 ಮಕ್ಕಳು, ಯಾವತ್ತೂ ಜೀವನ ಪರ್ಯಂತ ಋಣಿಯಾಗಿರ್ತೀರ ಹರೀಶಣ್ಣ. ಒಟ್ಟಾರೆ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿ ಅವರು ಮತ್ತೊಬ್ಬ ಬಡ ಕುಟುಂಬದ ಬದುಕಿಗೆ ಬೆಳಕಾಗುವ ಕೆಲಸ ಮಾಡಿದ್ದಾರೆ. ಉಚಿತ ಆಟೋ ವಿತರಣೆಯ ಮೂಲಕ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಟ್ಟ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.